ಶೆಡ್ನಲ್ಲಿ ಕೊಲೆ, ಕಾಲುವೆ ಬಳಿ ಶವ, ಹೋಟೆಲ್ನಲ್ಲಿ ಪಾರ್ಟಿ ಹೀಗೆ ಒಂದೊಂದು ಜಾಗದಲ್ಲಿ ಒಂದೊಂದು ಸಂಚು ರೂಪಿಸಿದ್ದ ಡಿ ಗ್ಯಾಂಗ್ ಸದ್ಯ ಜೈಲು ಸೇರಿದೆ. ವಿಷಯ ಅಂದ್ರೆ ದರ್ಶನ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ನಟ ಚಿಕ್ಕಣ್ಣಗೂ ಸಂಕಷ್ಟ ಎದುರಾಗಿತ್ತು. ಖಾಕಿ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆ ವೇಳೆ ಚಿಕ್ಕಣ್ಣ ಹೇಗಿದ್ರು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಖಾಕಿ ಕರೆ ಬರ್ತಿದ್ದಂತೆ ಪತರಗುಟ್ಟಿದ ಚಿಕ್ಕಣ್ಣ, ಥರಥರ ನಡುಗುತ್ತಲೇ ವಿಚಾರಣೆ ಎದುರಿಸಿದ ಉಪಾಧ್ಯಕ್ಷ. ತನ್ನ ವಿಶಿಷ್ಟ ಅಭಿನಯ, ಸರಳ ನಡೆ, ಕಚಗುಡಿ ಮಾತಿನಿಂದಲೇ ರಾಜ್ಯದ ಮನೆ ಮಾತಾದವರು ಚಿಕ್ಕಣ್ಣ. ಆದರೆ ದೊಡ್ಡಣ್ಣ ದರ್ಶನ್ ಜೊತೆಗಿನ ಸ್ನೇಹ ಚಿಕ್ಕಣ್ಣ ಪೊಲೀಸ್ ಠಾಣೆ ಮೆಟ್ಟಿಲೇರುವಂತೆ ಮಾಡಿತು. ರೇಣುಕಾಸ್ವಾಮಿ ಮರ್ಡರ್ ಆದ ದಿನವೇ ದರ್ಶನ್ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ರು. ಇದೇ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು. ಹೀಗಾಗಿ ಚಿಕ್ಕಣ್ಣರನ್ನು ವಿಚಾರಣೆಗೆ ಕರೆಸಿದ್ದ ಪೊಲೀಸರು ಹತ್ತಾರು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಕೊಲೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಶಾಕ್ಗೆ ಒಳಗಾಗಿದ್ದ ಚಿಕ್ಕಣ್ಣ ತನಗೂ ಪೊಲೀಸರಿಂದ ಕರೆ ಬರ್ತಿದ್ದಂತೆ ಪಾತರಗುಟ್ಟಿ ಹೋಗಿದ್ರಂತೆ. ಅಷ್ಟೇ ಅಲ್ಲ, ನಡುಗುತ್ತಲೇ ಖಾಕಿ ಮುಂದೆ ಹಾಜರಾದ ಉಪಾಧ್ಯಕ್ಷ ಈ ವಿಷಯ ಮನೆಯಲ್ಲಿ ಗೊತ್ತಾಗಬಾರದು, ಅದರಲ್ಲೂ ವಯಸ್ಸಾಗಿರುವ ತನ್ನ ತಾಯಿಗೆ ಸುದ್ದಿ ಮುಟ್ಟಬಾರದು ಅಂತ ಟಿವಿಯನ್ನು ಆಫ್ ಮಾಡಿಸಿ ಬಂದಿದ್ರಂತೆ. ವಿಚಾರಣೆ ವೇಳೆ 1 ಲೀಟರ್ ನೀರನ್ನ ಘಟಘಟನೆ ಕುಡಿದಿದ್ರಂತೆ. ಠಾಣೆಯಲ್ಲಿ ದರ್ಶನ್ರನ್ನ ಪದೇ ಪದೇ ನೋಡಿದ ಚಿಕ್ಕಣ್ಣ ಅವರನ್ನ ಮೀಟ್ ಮಾಡಿಲ್ಲ. ಆದ್ರೆ ಠಾಣೆಯಿಂದ ಹೊರಗೆ ಬರ್ತಿದ್ದಂತೆ ಎಲ್ಲೇ ಹೋದ್ರೂ ಹುಷಾರಾಗಿರ್ಬೇಕು ಅಂತ ಹೇಳಿಕೊಂಡಿದ್ರಂತೆ. ಜೂನ್ 8ರಂದು ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ಕಿರಾತಕರು ಚಿತ್ರದುರ್ಗದ ರವಿಶಂಕರ್ ಕಾರ್ನಲ್ಲೇ ಬೆಂಗಳೂರಿಗೆ ಕರೆ ತಂದಿದ್ರು. ಕೊಲೆ ಬಳಿಕ ಚಾಲಕ ರವಿಯನ್ನು ಸಂಪರ್ಕಿಸಿದ ಹಂತಕರು, ನಿನಗೆ ಹಣ ಕೊಡ್ತೀವಿ, ವಕೀಲರ ಖರ್ಚು ನೋಡ್ಕೊಳ್ತೀವಿ, ಪೊಲೀಸರಿಗೆ ಸರೆಂಡರ್ ಆಗುವಂತ ಆಮಿಷ ಒಡ್ಡಿದ್ರಂತೆ. ಆದ್ರೆ ಕೊಲೆ ಕೇಸ್ ಎನ್ನುತ್ತಿದ್ದಂತೆ ಬೆದರಿದ ರವಿ ಆರೋಪಿಗಳಾದ ಅನುಕುಮಾರ್, ಜಗ್ಗಾನನ್ನ ತನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಚಿತ್ರದುರ್ಗಕ್ಕೆ ವಾಪಸ್ ಆಗಿದ್ದ. ಶಾಸಕರ ಗನ್ ಮ್ಯಾನ್ ಮೇಲೆಯೇ ದರ್ಶನ್ ಗ್ಯಾಂಗ್ ಹಲ್ಲೆ. ಮೊನ್ನೆ ನಡೆದ ಲೋಕಸಭಾ ಚುನಾವಣೆ ವೇಳೆ ನಟ ದರ್ಶನ್ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಪ್ರಚಾರ ಮಾಡಿದ್ರು. ಮದ್ದೂರಿನಲ್ಲಿ ಪ್ರಚಾರ ಮಾಡೋ ವೇಳೆ ಶಾಸಕ ಉದಯ್ ಗನ್ ಮ್ಯಾನ್ ನಾಗೇಶ್ ಮೇಲೆ ದರ್ಶನ್ ಗ್ಯಾಂಗ್ ಹಲ್ಲೆ ಮಾಡಿದೆ. ಅವಾಚ್ಯ ಪದ ಬಳಸಿ ನಿಂದಿಸಿದೆ. ರಾಜಿ ಪಂಚಾಯಿತಿಯಿಂದ ಕೇಸ್ ಕ್ಲೋಸ್ ಆಗಿದೆ. ಶಾಸಕರ ಗನ್ಮ್ಯಾನ್ ಆಗಿದ್ದ ನಾಗೇಶ್ ಈ ಕೇಸ್ನ ಬಳಿಕ ಡಿಎಆರ್ಗೆ ಮರಳಿದ್ದಾರೆ. ಹಿಂದಿದ್ದವರೇ ದರ್ಶನ್ ಈ ಸ್ಥಿತಿಗೆ ಕಾರಣ ಅಂತಾರೆ ಸಿನಿಮಾ ಪತ್ರಕರ್ತ ಗಣೇಶ್ ಕಾಸರಗೋಡು. ಈ ಮಿದುಳು ಇದೆಯಲ್ಲ ಅಲ್ಲಿ ಉಳಿಸ್ಲಿಕ್ಕೆ ಅದು ನಾನು ಕಾರ್ಯತಃ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತೇಳಿ. ದರ್ಶನ್ ಅದನ್ನು ಮಾಡ್ತಾ ಇದ್ದಿಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇರಲಿಲ್ಲ. ಅವ್ರು ಹೇಳಿದ್ದನ್ನು ಮಾಡ್ತಾ ಇದ್ದಾರೆ, ಅವ್ರು ಹೇಳಿದ್ದನ್ನು ಮಾಡ್ತಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಲಾಕ್ ಆಗ್ತಿದ್ದಂತೆ ದರ್ಶನ್ ಅವರ ಒಂದೊಂದೇ ಅವತಾರಗಳು ಬಯಲಿಗೆ ಬರ್ತಿವೆ. ಬೆಂಗಳೂರಿನಿಂದ ಪ್ರಜ್ವಲ್, ಮಾಲ್ತೇಶ್ ಜಗ್ಗಿನ್ ಜೊತೆ ಪ್ರಶಾಂತ್, ಟಿವಿ9 ಮಂಡ್ಯ.